ನಮಸ್ಕಾರ ಎಲ್ಲರಿಗೂ. ಏನಪ್ಪ ವಿಷಯ ಅಂತಂದ್ರೆ, ನೆನ್ನೆ ಮ್ಯಾಚ್ ನಮ್ಮ RCB ಹುಡುಗಿರು ಏನ್ ಮ್ಯಾಚ್ ಗುರು ಆಡಿದ್ದು, ಸಖತ್ತಾಗಿ ಆಡಿದ್ರು. ನನ್ಗಂತೂ ಮ್ಯಾಚ್ ಸಖತ್ ಇಷ್ಟ ಆಯ್ತು. ನಾನು ಅನ್ಕೊಂಡಿದ್ದೆ ಮೇ ಬಿ ಫೈಟ್ ಚೆನ್ನಾಗಿರುತ್ತೆ, ಯಾಕಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಒಳ್ಳೆ ಟೀಮು, ಅಲ್ಲೂ ಕೂಡ ಒಳ್ಳೆ ಪ್ಲೇಯರ್ಸ್ ಇದಾರೆ. ನಿಮ್ಗೆ ಗೊತ್ತು ಆಲ್ರೆಡಿ ಎಂತೆಂತ ಪ್ಲೇಯರ್ ಇದೆ, ಮೆಗ್ಲೆನಿಂಗು, ಶಫಾಲಿ ವರ್ಮಾ. ಸೊ ಅವ್ರದ್ದು ಒಳ್ಳೆ ಟೀಮು, ಸದರ್ಲ್ಯಾಂಡ್ ಎಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ ಇದಾರೆ. ನಾನು ಅನ್ಕೊಂಡಿದ್ದೆ ಮೋಸ್ಟ್ಲಿ ಒಳ್ಳೆ ಮ್ಯಾಚ್ ಆಗುತ್ತೆ ಅಂತ. ಬಟ್ ನನಗೆ ಅಲ್ಲಿ ಕಾಣಲೇ ಇಲ್ಲ. ಮ್ಯಾಚ್ ಗೊತ್ತಾಗೋಯ್ತು ನಿಮ್ಗೆ. ಅವ್ರು ಫಸ್ಟ್ ಇನ್ನಿಂಗ್ಸ್ ಆಡಿದಾಗಲೇ 140 ರನ್ ಹೊಡೆದಿದ್ರು. ಅಲ್ಲಿ ನಮ್ಗೆ ನನಗನ್ಸಿತ್ತು, ಓಕೆ ನೋಡೋಣ ಫಸ್ಟ್ ಒಂದು 6 overs ಪವರ್ ಪ್ಲೇನರ್ ವಿಕೆಟ್ ಬಿದ್ರೆ ಚೆನ್ನಾಗಿರುತ್ತೆ ಮ್ಯಾಚ್ ಅಂತ. ಯಾವ ವಿಕೆಟ್, ಡ್ಯಾನಿ ವೈಟ್ ಮತ್ತೆ ಸ್ಮೃತಿ ಆಡಿದ್ದು ಬ್ಯಾಟಿಂಗು, ಯಾವ ವಿಕೆಟ್ ಎಂತದ್ದು ಇಲ್ಲ. ತೋರ್ಗೆ ರೆಕಾರ್ಡ್ ಬ್ರೇಕಿಂಗ್ ಪಾರ್ಟ್ನರ್ಶಿಪ್ ಮಾಡಿದ್ದು ನಮ್ಮ ಓಪನರ್ಸ್ ಸ್ಮೃತಿ ಮತ್ತೆ ಡ್ಯಾನಿ ವೈಟ್. ಸೊ ನಾವ್ ಹೆಂಗೆ ಗೊತ್ತಾ, ಡಾಲಿ ಹೇಳಲ್ವಾ ಟಗರು ಫಿಲಮ್ ಅಲ್ಲಿ, ಅಂಕಲ್ ನಾ ಹೊಡಿತೀನಿ ಸುಬೇ ಅಂತ. ಅದೇ ತರ ನಾವು RCB ಟೀಮ್ ಹೆಂಗೆ ಅಂತಂದ್ರೆ, ನಾವು ರೆಕಾರ್ಡ್ ಮಾಡಕ್ಕೆ ಅಂತ ನಿಂತ್ರೆ ಆಪೋಸಿಟ್ ಯಾವ್ದೇ ಟೀಮ್ ಇರ್ಲಿ, ಅದ್ ಯಾವ್ದೇ ಜಾಗ ಇರ್ಲಿ, ನುಗ್ಗಿ ಹೊಡೆದು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳೋದು ನಮ್ಮ RCB. ಅದಕ್ಕೆ ಕರೆಕ್ಟ್ ಆಗಿದ್ದು 2 ಮ್ಯಾಚ್. ಫಸ್ಟ್ ಮ್ಯಾಚ್ ಅಲ್ಲಿ 200 ರನ್ ನೀವು ನೋಡಿರ್ತೀರ. ಫಸ್ಟ್ ಮ್ಯಾಚ್ ಅಲ್ಲಿ 200 ರನ್ ಗುರು. ಈ ವುಮೆನ್ಸ್ WPL ಮಾಡದೇ ಇರೋಂತ ಒಂದು ಸಾಧನೆ ಮಾಡಿದ್ದು RCB. 200 ರನ್ ಚೇಸ್ ಮಾಡ್ತಾರೆ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಬರ್ತೀವಿ, ಏನ್ ಗುರು ಅದು ಓಪನಿಂಗ್ ಪಾರ್ಟ್ನರ್ಶಿಪ್, ಸಖತ್ ಓಪನಿಂಗ್ ಪಾರ್ಟ್ನರ್ಶಿಪ್ ಸ್ಮೃತಿ ಮತ್ತೆ ಡ್ಯಾನಿದು. ಅದಕ್ಕೂ ಮುಂಚೆ ನಮ್ಮ ಹುಡುಗಿರು ಹೆಂಗ್ ಬೌಲಿಂಗ್ ಮಾಡಿದ್ರು ಅಂದ್ರೆ, ರೇಣುಕಾ ಸಿಂಗ್ ಮಾಡ್ತಿದ್ ಸ್ವಿಂಗ್, ಅವ್ರು ಯಾಕೆ ಸುಮ್ನೆ ಹೇಳ್ತಾರ? ಯಾರಾದ್ರು ರೇಣುಕಾ ಸಿಂಗ್ ನ ಸ್ವಿಂಗ್ ಮಾಸ್ಟರ್ ಅಂತ ಯಾಕೆ ಸುಮ್ನೆ ಹೇಳ್ತಾರ? ಸುಮ್ನೆ ಹೇಳಲ್ಲ. ನೆನ್ನೆ ಮ್ಯಾಚ್ ನೋಡಿದ್ರೆ ಗೊತ್ತಾಗಿರುತ್ತೆ ಏನ್ ಸ್ವಿಂಗ್ ಅಂದ್ರೆ. ಇನ್ ಸ್ವಿಂಗ್ ಆಗ್ತಾ ಇತ್ತು. ಪಾಪ ಮೆಗ್ಲಿನಿಂಗ್ ಗಾಬರಿ ಆಗ್ಬಿಟ್ರು ಸ್ಟಾರ್ಟಿಂಗ್. ಅವ್ರಿಗೆ ಅಷ್ಟು ತಬ್ರಸಾಡಿದ್ದು. ಮೆಗ್ಲಿನಿಂಗ್ ಅಂದ್ರೆ ಅಷ್ಟೇ ಒಳ್ಳೆ ಬ್ಯಾಟ್ಸ್ವುಮೆನ್, ಹೆಂಗ್ ಬ್ಯಾಟಿಂಗ್ ಆಡ್ತಾರೆ ಎಲ್ಲರಿಗೂ ಗೊತ್ತು. ಬಟ್ ನೆನ್ನೆ ಆಗ್ತಿದ್ದಂತ ಸ್ವಿಂಗಿಗೆ ತಬ್ರಸಾಡೋಗಿದ್ದು ಮೆಗ್ಲಿನಿಂಗ್. ಫಸ್ಟ್ ಓವರ್ ಅಲ್ಲಿ ಸೆಕೆಂಡ್ ಬಾಲ್ ಶಫಾಲಿ ಅವ್ರು ಮಾಡ್ತಿದ್ ಫಸ್ಟ್ ಬಾಲ್ ಕ್ಯಾಚ್ ನಮ್ ಸ್ಮೃತಿ ಮಂದನಾಗೆ. ನಾನ್ ಅನ್ಕೊಂಡೆ ಆಕ್ಚುಲಿ ಶಫಾಲಿ ವರ್ಮಾ ಒಳ್ಳೆ ಟಚ್ ಅಲ್ಲಿ ಇದ್ರು. ನಾನ್ ಅನ್ಕೊಂಡಿದ್ದೆ ಹೊಡಿತಾರೆ ಇವತ್ತು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಏನ್ ಫಸ್ಟ್ ಬಾಲ್ ಕ್ಯಾಚ್. ನಾನ್ ಅನ್ಕೊಂಡಿರಲ್ಲ ಫಸ್ಟ್ ಬಾಲ್ ಔಟ್ ಆಗ್ತಾರೆ ಯಾರು ನಮ್ಮ ಶಫಾಲಿ ಅಂತ. ಅದಾದ್ಮೇಲೆ ನಮ್ ಜಮೀಮಾ ಬಂದಿದ್ದು. ಒಳ್ಳೆ ಸಖತ್ ಬ್ಯಾಟ್ಮನ್ ಅವರು, ಚೆನ್ನಾಗಿ ಆಡಿದ್ರು. ಆಕ್ಚುಲಿ ಫಸ್ಟ್ 6 ಓವರ್ ಅಲ್ಲಿ ಅವ್ರ ಒಂದು 55 ರನ್ ಸ್ಕೋರ್ ಮಾಡಕ್ ಕಾರಣ ಆಗಿದ್ದೆ ಜಮೀಮಾ. ಅದಾದ್ಮೇಲೆ ನಾನು ಎಲ್ಲೂ ಒಂದು ಪಾರ್ಟ್ನರ್ಶಿಪ್ ನೋಡ್ಲಿಲ್ಲಪ್ಪ. ಆ ತರ ಬೌಲಿಂಗ್ ಮಾಡಿದ್ದು ಇವತ್ ನಮ್ಮ ಎಕ್ತಾ ಬಿಷತ್. ಸೊ ಅವರು ಫಸ್ಟ್ 2 ಓವರ್ ರನ್ ಕೊಟ್ಟಿದ್ರು, ಆಲ್ಮೋಸ್ಟ್ ಒಂದು 32 ರನ್ ಕೊಟ್ಟಿದ್ರು, 25 ರನ್ ಕೊಟ್ಟಿದ್ರು. ಅದಾದ್ಮೇಲೆ ಎಂತ ಬೌಲಿಂಗ್ 2 ಓವರ್ ಅಂದ್ರೆ ಚಿಂದಿ ಸ್ಪೆಲ್, ಅದು ಸಖತ್ ಸ್ಪೆಲ್ ಮಾಡಿದ್ದು ಎಕ್ತಾ ಬಿಷತ್. ಸೊ ಅವ್ರೊಬ್ರೇ ಅಲ್ಲ, ನಮ್ ಎಲ್ಲಾ ಹುಡುಗಿರು ಕೂಡ, ನಮ್ಮ ರೇಣುಕಾ ಸಿಂಗು, ಎಕ್ತಾ ಬಿಷತ್ ಸಖತ್ ಬೌಲಿಂಗ್ ಮಾಡಿದ್ದು. ನನಗಂತೂ ಖುಷಿ ಆಯ್ತು ಅವ್ರ ಬೌಲಿಂಗ್ ನೋಡಿ. ಈ ತರ ಒಂದು ವೆರ್ಹ್ಯಾಮ್ ಕೂಡ ಬೌಲಿಂಗ್ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಈ ತರ ಒಂದು ಬೌಲಿಂಗು ಬ್ಯಾಟಿಂಗ್ ಇದ್ದಾಗ ಯಾವ ರೆಕಾರ್ಡ್ ಗುರು, ಎಲ್ಲ ರೆಕಾರ್ಡ್ ಉಡಿಸ್ ಮಾಡಬಹುದು ಅಂತ ಹೇಳಿದ್ದು ನಮ್ಮ RCB. ಸೊ ನೆಕ್ಸ್ಟ್ ಮ್ಯಾಚ್ ಇರೋದು ನಮ್ಮ ಬೆಂಗಳೂರಲ್ಲೇ. ಸೊ ಫಸ್ಟ್ ನಾವು ಗೊತ್ತಲ್ವಾ, ಅದು ಇರೋದು UP ಮೇಲೆ. ನನ್ಗೇನ್ UP ಏನಂತ ತುಂಬಾ ಸ್ಟ್ರಾಂಗ್ ಟೀಮು, ತುಂಬಾ ಏನು ಒಳ್ಳೆ ಬಿಲ್ಡಪ್ ಟೀಮ್ ಅಂತ ಅನಿಸ್ತಾ ಇಲ್ಲ. ಸೊ 2 ಮ್ಯಾಚ್ ಎಲ್ಲೋ ಯಾರ್ದೋ ಗ್ರೌಂಡ್ ಎಲ್ಲೋ ಹೊಡೆದು ಬಂದಿದ್ವಿ. ನಾವು ಗ್ರೌಂಡ್ ನಮ್ ಹೋಮ್ ಟೀಮು, ನಮ್ಮನೆ ಬಿಡ್ತೀವ? ಯಾರ್ದೋ ಮನೆಗೆ ನುಗ್ಗಿ ಹೊಡೆದು ಬಂದಿದ್ವಿ ಅಂದ್ರೆ ನಮ್ ಟೀಮು, ನಮ್ಮ ಹೋಮು, ನಾವು ಬಿಡೋದ್ ಮಾತೇ ಇಲ್ಲ. ಸೊ ಹೆಂಗಿರುತ್ತೆ ಅಂತ ಮ್ಯಾಚ್ ನಾನು ಒಂದು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೀನಿ. ನನಗನ್ಸಿದ ಮಟ್ಟಿಗೆ ನೆಕ್ಸ್ಟ್ ಮ್ಯಾಚ್ ಅಷ್ಟು ಒಂದು ಏನು ಟಫ್ ಇರಬಹುದು, ಇಲ್ದೇನು ಇರಬಹುದು ಅಂತ ನನ್ಗೆ. ಯಾಕಂದ್ರೆ UP ವಿಜಾರ್ಡ್ಸ್ ಅಂತ ಏನು ಹೇಳ್ಕೊಳ್ಳೋಂತ ಟೀಮ್ ಅಲ್ಲ. ನೋಡೋಣ ಹೆಂಗಿರುತ್ತೆ ಅಂತ. ಏನೇ ಇರ್ಲಿ ಹೆಂಗೆ ಇರ್ಲಿ ಗುರು, ನಾವು ಯಾವಾಗ್ಲೂ RCB ಗತ್ತಲ್ಲಿ ಹಿಂಗೆ ಕಾಲರ್ ಎತ್ಕೊಂಡೇ ಓಡಾಡೋದು. ಸೊ ಗತ್ತಲ್ಲಿರೋಣ, ಗತ್ತಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ನ ಆಡೋಣ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.